ನಮಸ್ತೆ. ನಮ್ಮ ಕರ್ನಾಟಕದ ನಾಡಿನ ಸಮಸ್ತ ಆತ್ಮೀಯ ಮಿತ್ರರಿಗೂ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಮನವಿ. ನಮ್ಮ ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದರೆ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಯಾವ ದಿಕ್ಕಿಗೆ ಸಾಗುತ್ತಿದೆ, ಪ್ರಜ್ಞಾವಂತರಾದ ನಾಗರಿಕರು ನಾವೇನು ಮಾಡಬೇಕು, ಅದರಲ್ಲಿ ನಮ್ಮ ಪಾತ್ರ ಏನು, ನಾವು ಏಕೆ ಎಲ್ಲವನ್ನು ಅನ್ಯಾಯವನ್ನು ಸಹಿಸಿಕೊಂಡು ಬದುಕ್ತಾ ಇದ್ದೇವೆ, ಯಾಕೆ ಸತ್ಯದ ಧ್ವನಿ ಗಟ್ಟಿ ಆಗ್ತಾ ಇಲ್ಲ, ಯಾಕೆ ನಾವು ಅಸತ್ಯದ ಹಿಂದೆ ಬೆನ್ನು ಹತ್ತಿದ್ದೇವೆ, ಇವೆಲ್ಲ ವಿಚಾರಗಳನ್ನು ನಾವು ಪ್ರತಿಯೊಂದು ವಿಚಾರವಾಗಿ ನಾವೊಂದು ಗಮನಕ್ಕೆ ತೆಗೆದುಕೊಂಡಾಗ ಕೆಲವೊಂದು ಇತ್ತೀಚಿನ ಬೆಳವಣಿಗೆಗಳು ನನಗಷ್ಟೇ ಅಲ್ಲ, ಪ್ರತಿಯೊಬ್ಬ ನಿಷ್ಠಾವಂತ ನಾಗರಿಕರಲ್ಲಿ ಒಂದು ಅಸಹ್ಯ ತರಿಸುವಂಥದ್ದು ಅಷ್ಟೇ ಅಲ್ಲ, ನಾವು ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥ ಒಂದು ನಮ್ಮ ಬಗ್ಗೆ ನಮಗೆ ಅಸಹ್ಯವನ್ನು ಹುಟ್ಟಿಸುವಂಥ ಒಂದು ಕಾಲ ನಮ್ಮೆಲ್ಲರಿಗೆ ಮುಂದಿದೆ. ಕಾರಣ ಇಷ್ಟೇ, ಒಳ್ಳೆಯವರಿಗೆ ಬೆಲೆ ಇಲ್ಲ, ಅನ್ಯಾಯಕ್ಕೆ ಜಯ ಇದೆ. ಯಾರು ಸುಳ್ಳು ದರೋಡೆಕೋರರು ಅನ್ಯಾಯದವನ್ನು ಸಾವಿರ ಸಲ ಸುಳ್ಳುಗಳನ್ನು ಹೇಳಿ ಅದೇ ಸತ್ಯವನ್ನು ಪ್ರತಿಪಾದಿಸುವ ಜನರ ಮುಂದೆ ಒಂದು ಸತ್ಯವಂತರು ಒಂದು ಕುಬ್ಜರಾಗ್ತಾ ಇದ್ದಾರೆ. ಕಾರಣ ನೀವು ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೇವೆ ಅನ್ನೋಂಥ ಒಂದು ಅರ್ಥ. ಅದಕ್ಕೆ ನಾವು ಎದ್ದೇಳಬೇಕು, ಸಮಾಜವನ್ನು ಬಡಿದೆಬ್ಬಿಸಬೇಕು. ನಾವೇನೂ ಮಾಡೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಒಂದು 1000 ಜನರಲ್ಲಿ ಒಬ್ಬರಾದರೂ ನಾನು ಈ ರೀತಿ ಹೇಳ್ತಾ ಇಲ್ಲ, ಈಗಿನ ಕಾಲದಲ್ಲಿ 100% ಯಾರೂ ಒಳ್ಳೆಯವರಿಲ್ಲ. ಒಳ್ಳೆಯವರು ಇದ್ದರೂ ಸಹಿತ ಅವರಿಗೆ ಅರಿವಿಲ್ಲದಂತೆ ಕೆಲವೊಂದು ತಪ್ಪುಗಳು ಅವರವರ ಕೈಯಿಂದ ಜರುಗುತ್ತಾ ಇರ್ತವೆ. ಅದ್ರ ಸಲುವಾಗಿ ನಾನು ಎಲ್ಲರಿಗೂ 100% ಒಳ್ಳೆಯದಿಲ್ಲ. ಅಟ್ಲೀಸ್ಟ್ ಈಗಿನ ಕಾಲದೊಳಗೆ 80% ಒಳ್ಳೆಯವಿದ್ರೂ ಅವ್ನು ಸತ್ಯವಂತನೇ. ಈಗಿನ ಕಾಲದಲ್ಲಿ ಅಥವಾ 90% ಒಳ್ಳೆಯವಿದ್ರೂ ಸತ್ಯವಂತನೇ, 99% ಸತ್ಯವಂತಿದ್ದನೋ ಅವನು ಒಳ್ಳೆಯವನೇ. ಅದಕ್ಕೆ ಇಂಥ ನೀವು ಇದು ಮಾಡಿ, ಎಲ್ಲರೂ ಸತ್ಯವಂತರು ಒಂದೊಂದು ಕೂಡಿ ದಿನವಿಡೀ ತಮ್ಮ ಆದಷ್ಟು 100 ಜನರು, ಒಬ್ಬರಿಂದ 100 ಜನರನ್ನು ಸುಧಾರಿಸುವಂಥ ಒಂದು ಕಾರ್ಯ ಮಾಡಿದ್ರೆ ನಮಗೆ ಎಲ್ಲೋ ನಮ್ಮ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ದೇಶ ಆಗಿರ್ಬೋದು 1% ಆದರೂ ನಾವು ಸುಧಾರಿಸ್ತೀವಿ ಅನ್ನೋವಂಥ ಒಂದು ಧೈರ್ಯ ನಮ್ಮೆಲ್ಲರಿಗೂ ಬರುತ್ತದೆ. ಅದಕ್ಕೆ ನೀವು ಕೂಡೋಣ, ಕೂಡಿ ಒಂದು ದೇಶವನ್ನು ಎತ್ತಿಡೋಣ ಅಥವಾ ರಾಜ್ಯವನ್ನು ಎತ್ತಿಡೋಣ. ಈಗ ಇತ್ತೀಚೆಗಿನ ಕೆಲವೊಂದು ಬೆಳವಣಿಗೆ ನೋಡ್ತೀವಿ ನಾವು. ಆ್ಯಕ್ಚುಲಿ ಮೀಡಿಯಾ ಮಿತ್ರರ ಮೇಲೆ ನಮ್ಮದೇನೂ ವೈಷಮ್ಯ ಇಲ್ಲ, ಆದರೆ ಅವರು ಮಾಡುತ್ತಿರುವ ಇತ್ತೀಚಿನ ಬೆಳವಣಿಗೆಗಳು ಪ್ರಜ್ಞಾವಂತ ನಾಗರಿಕರಲ್ಲಿ ಅಸಹ್ಯ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಅವರ ಪ್ರತಿದಿನ ಯಾವುದೇ TRPಗೋಸ್ಕರ ಏನನ್ನಾದರೂ ದಿನವಿಡೀ ಅದರಿಂದಲೇ ಮ್ಯೂಸಿಕ್ ಹಾಕಿಕೊಂಡು TV ಚಾನಲ್ಗಳನ್ನು ಓಡಿಸುವಂಥ ಇದ್ದ ಜನರ ಮಧ್ಯೆ ಏಕೆ ನಿಜವಾದ ಸತ್ಯ ಮರೆಮಾಚುತ್ತಿದೆ. ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಕ್ಲಿಷ್ಟಕರ ಪರಿಸ್ಥಿತಿ ಇವೆ. ರೈತರಿದ್ದಾರೆ, ರೈತರು ಸಾಯ್ತಾ ಇದ್ದಾರೆ, ರೈತರ ಬೆಳೆಗಳಿಗೆ ಸರಿಯಾದ ಬೆಳೆಗೆ ಬೆಲೆ ಇಲ್ಲ, ಅಥವಾ ಅತಿ ಮಳೆಗಾಲ ಬಂದಾಗೂ ಬೆಳೆ ಹಾಳಾಗೋಂಥದ್ದು, ಮಳೆ ಬರದೇ ಇದ್ದಾಗೂ ಬೆಳೆ ಆಗೋವಂಥದ್ದು. ಅದು ರೈತರು ತಾವು ಬೆಳೆದ ಬೆಳೆಗೆ ಅದರ ರಿಟರ್ನ್ಸ್ ಸಹಿತ ಬರಲಾರದಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ. ಯಾಕೆ ಇಂಥ ಎಷ್ಟೋ ರೈತರು ಸಾಯ್ತಾ ಇದ್ದರು, ಅದರ ಬಗ್ಗೆ ನಮ್ಮ TV ಮಿತ್ರರಿಗೆ ಅದರ ಬಗ್ಗೆ ಗಮನ ಇಲ್ಲ. ಮತ್ತು ಎಷ್ಟು ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದರ್ಪ ಇವೆಲ್ಲ ನಡೆದಿದ್ದರೂ ಸಹಿತ ಎಲ್ಲವನ್ನು ಸಹಿಸಿಕೊಂಡು ನಮ್ಮ TV ಮಾಧ್ಯಮಗಳು ಅವೆಲ್ಲವನ್ನು ಮರೆಸಿ ಯಾರು ಬಲಾಢ್ಯರಿದ್ದಾರೆ, ಯಾರು ಇದ್ದಾರೆ, ಯಾರು ಪಬ್ಲಿಸಿಟಿ ಜಾಸ್ತಿ ಇದ್ದಾರೆ ಅವ್ರ ಬಗ್ಗೆನೇ ದಿನ 24 ಗಂಟೆ ಟಿ ವಿಯಲ್ಲಿ ಹಿಡಿದು ರುಬ್ಬುವುದರಿಂದ
ಅವರು ಟಿ ಆರ್ ಪಿಗೋಸ್ಕರನೇ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದು ಕೊನೆಗಾಣಬೇಕು. ಸಾಕಷ್ಟು ರೈತರ ಪರ ಧ್ವನಿ ಎತ್ತಿ. ಯಾಕೆ ಟಿ ವಿ ಮಾಧ್ಯಮದವರಿಗೆ ನಿಮಗೇನು ಬೇರೆ ಕೆಲಸ ಇಲ್ವಾ? ಸಾಕಷ್ಟು ಇದೆ. ಒಂದು ರೈತರ ಬಗ್ಗೆ ಧ್ವನಿ ಎತ್ತಿ, ರೈತರನ್ನು ಒಂದು ಸುದ್ದಿ ಮಾಡುವಂಥ ಒಂದು ಬಗ್ಗೆ ಒಂದು ಕಾರ್ಯಕ್ರಮ ಹಾಕಿಕೊಳ್ಳಿ. ರೈತರ ಬೆಳೆಗೆ ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗುವಂಥ ಬಗ್ಗೆ ಕಾರ್ಯಕ್ರಮ ಮಾಡ್ಕೊಳ್ಳಿ. ಸರ್ಕಾರದ ಗಮನಕ್ಕೆ ತನ್ನಿ. ಸರ್ಕಾರಕ್ಕೆ ಒಂದು ಕಿವಿ ಹಿಂಡುವಂಥ ಕೆಲಸ ಮಾಧ್ಯಮಗಳಿಂದ ಆಗಬೇಕು. ನಿಜವಾದ ವಿರೋಧ ಪಕ್ಷ ಅಂದರೆ ಸರ್ಕಾರಕ್ಕೆ ಆಳುವ ಸರ್ಕಾರಕ್ಕೆ ನಿಜವಾದ ವಿರೋಧ ಪಕ್ಷ ಅಂದರೆ ಒಂದು ನಾವು ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದರಲ್ಲಿ ಒಂದು 4ನೇ ಅಂಗವಾದಂಥ ಮಾಧ್ಯಮ ರಂಗವೇ ನಿಜವಾದ ವಿರೋಧ ಪಕ್ಷ. ಯಾಕಂದ್ರೆ ನಿಮ್ಮಿಂದ ಎಲ್ಲನೂ ಸಾಧ್ಯ ಇದೆ. ಆದರೆ ನೀವು ಒಂದು ರಾಜಕೀಯ ಎಲ್ಲ ಮಾಧ್ಯಮಗಳು ತಮ್ಮ ರಾಜಕೀಯ ನಿರತರಾಗಿದ್ದಾರೆ. ಪ್ರತಿಯೊಂದು ಚಾನಲ್ ತಮ್ಮ ಒಂದು ಪಕ್ಷದ ಪರವಾಗಿ ಮಾತಾಡುವಂಥ ಇವತ್ತಿನ ಚಾನೆಲ್ಗಳು ನಿಜವಾಗಿಯೂ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುವಂಥ ಚಾನೆಲ್ಗಳು ನೀವು ಹುಡುಕಿದರೂ ಸಿಗಲ್ಲ. ಪ್ರತಿಯೊಂದು ಚಾನಲ್ಗಳು ಹೆಸರು ತೊಗೊಳ್ಳಲ್ಲ. ಎಲ್ಲ ಚಾನಲ್ಗಳು ಒಂದೊಂದು ಪಕ್ಷದ ಒಂದು ಎಜೆಂಡರಂತೆ ಕೆಲಸ ಮಾಡ್ತಾಯಿವೆ. ಅದು ಬೇರೆ ಪಕ್ಷದವರು ತಪ್ಪು ಮಾಡಿದರೆ ಆ ಪಕ್ಷ ಅದರ ಬಗ್ಗೆ ನೀವು ವಿಚಾರ ಮಾಡೋದಿಲ್ಲ. ಆದರೆ ನಿಮಗೆ ಪಕ್ಷಕ್ಕೆ ನೀವು ಯಾವ ಪಕ್ಷಕ್ಕೆ ನೆಷ್ಟಿದ್ದೀವೋ ಆ ಪಕ್ಷವನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮ ನಮ್ಮ ಮಾಧ್ಯಮ ಮಿತ್ರರಿಂದ ಆಗ್ತಾಯಿದೆ. ಮಾಧ್ಯಮ ಒಂದು ಸುಧಾರಿಸಿದರೆ ನಾವೆಲ್ಲ ನಾಗರಿಕರು ಸುಧಾರಿಸ್ತಾರೆ. ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಲೇಬಾರ್ದು. ಮಾಡಿದರೂ ಸಹಿತ ಒಂದು ಜನರಿಗೆ ಒಂದು ತಿಳುವಳಿಕೆ ಬರುವಂಥ ಕಾರ್ಯಕ್ರಮ ಮಾಡಿದ್ರೆ ಒಂದು ಇದು ಬರ್ತದೆ. ಸಾಕಷ್ಟು ಶಿಕ್ಷಕರಿದ್ದಾರೆ. ಶಿಕ್ಷಕರು ಎಷ್ಟೋ ಜನ ಇವತ್ತಿನ ದುಡಿತಾ ಇದ್ದಾರೆ. ಆದರೆ ಅವ್ರಿಗೆ ಸರಿಯಾಗಿ ಪಗಾರಿಲ್ಲ. ನಾನು ಸರ್ಕಾರಿ ಶಿಕ್ಷಕರ ಬಗ್ಗೆ ಹೇಳಲ್ಲ. ಎಷ್ಟೋ ಮಂದಿ ಪ್ರೈವೇಟ್ ಶಿಕ್ಷಕರು ಸರಿಯಾಗಿ ಅವರಿಗೆ ಒಂದು ಸಿಗ್ತಾ ಇಲ್ಲ. ಅಥವಾ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಎಷ್ಟೊಂದು ಭ್ರಷ್ಟಾಚಾರ, ಅಥವಾ ಕಂದಾಯ ಸಚಿವ ಖಾತೆಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಅಡಗಿದೆ. ಒಂದು ಯಾವುದೇ ಒಂದು ದೊಡ್ಡ ಪೇಪರ್ ತೊಗೊಳಕ್ಕೆ ಹೋದರೂ ಸಾಕಷ್ಟು ದುಡ್ಡಿದೆ. ಅಥವಾ ಅಲ್ಲಿ ಸರಿಯಾಗಿ ಒಂದು ನ್ಯಾಯ ಸಿಗ್ತಾಯಿಲ್ಲ. ಯಾರ್ದು ಆಸ್ತಿಗಳನ್ನು ಯಾರೋ ಲಪಟಿಸ್ತಾರೆ, ಯಾರ ಆಸ್ತಿಗಳನ್ನು ಯಾರ್ಯಾರು ಖರೀದಿ ಮಾಡ್ಕೊಳ್ತಾರೆ. ಒಂದು ಫೋರ್ಜರಿ ಕೇಸ್ ಆಗುತ್ತವೆ. ಇವು ಎಲ್ಲದ್ರ ಬಗ್ಗೆ ಯಾವ ಮೀಡಿಯಾನೂ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಿ ನಾವೊಂದು ಸುಧಾರಿಸಿದ್ರೆ ಒಂದು ನಮ್ಮ ಸಮಾಜ ಸುಧಾರಿಸ್ತದೆ. ಅಷ್ಟೇ ಅಲ್ಲ, ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಪ್ರತಿಭಾವಂತರಾದ ನಾವು ಅಥವಾ ಪ್ರಜ್ಞಾವಂತರಾದ ನಾವು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನಾವೊಂದು ಮಾಡಿ ಒಂದು ಸಮಾಜವನ್ನು ಸುಧಾರಿಸಿದ್ರೆ ಮಾತ್ರ ಸುಧಾರಿಸ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇನ್ನು ಇದೇ ರೀತಿ ನೀವೊಂದು ಇತ್ತೀಚೆಗೆ ನಾವು ನೋಡಿರ್ಬೋದು, ದರ್ಶನ ಅವ್ರದ್ದು ಆಗಿರ್ಬೇಕು ಅಥವಾ ಇದು ಆಗಿರ್ಬೇಕು, ಏನು ಒಂದು ಬೇರೆ ಕೆಲಸನೇ ಇಲ್ಲ ಇವರಿಗೆ ಮಾಧ್ಯಮ ಮಿತ್ರರಿಗೆ. 24 ಗಂಟೆ ದರ್ಶನ್ ನ್ಯೂಸ್ ಏನು ದರ್ಶನ ಪ್ರಧಾನಮಂತ್ರಿಯೋ, ದರ್ಶನ ಏನೋ ರಾಷ್ಟ್ರಪತಿನೋ, ಅಥವಾ ದರ್ಶನ ಸಮಾಜ ಸುಧಾರಕನೋ, ಏನು ಇಷ್ಟೊಂದು ಒಂದು ಟಿ ಆರ್ ಪಿಗೋಸ್ಕರ ನೀವು ಮಾಡ್ತಾಯಿದ್ದೀರಿ ಅಂದ್ರೆ ಏನಿದೆ ನಿಮ್ಮಲ್ಲಿ? ಒಂದು ಏನಾದರೂ ಒಂದು ಇದು ಬೇಕಲ್ಲ ನಿಮ್ಮಲ್ಲಿ. ಒಬ್ಬ ರೈತನಿಗಿಂತ ದರ್ಶನ ದೊಡ್ಡವಲ್ಲ, ಒಬ್ಬ ಕೂಲಿ ಕಾರ್ಮಿಕನಿಗಿಂತ ರೈತ ದೊಡ್ಡವಲ್ಲ, ಇದು ದರ್ಶನ ದೊಡ್ಡವಲ್ಲ. ಮಾಡಿ ದರ್ಶನ, ಅದಕ್ಕೆ ಒಂದು ನ್ಯಾಯಾಂಗ ಇದೆ, ಅದಕ್ಕೆ ಒಂದು ಪೊಲೀಸರಿದ್ದಾರೆ, ಅದಕ್ಕೊಂದು ಇದು ಇದೆ, ಏನಂದರೆ ನಿಮ್ಗೆ ಒಂದು ಕೋರ್ಟ್ ಇದೆ, ಕಚೇರಿ ಇದೆ. ಅವರು ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದಾರೆ. ಇವತ್ತಿನ ಕೆಲವೊಂದು ಮಾಧ್ಯಮಗಳನ್ನು ನೋಡಿದ್ರೆ ಯಾವ ರೀತಿ ಇದೆ ಅಂದರೆ, ಇನ್ವೆಸ್ಟಿಗೇಷನ್ ಆಫೀಸರು ಮಾಧ್ಯಮದವರೇ ಅಥವಾ ಜಡ್ಜ್ನೂ ಮಾಧ್ಯಮದವರೇ. ಇನ್ನೂ ಜಡ್ಜ್ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆನೇ ಇವರು ತೀರ್ಪು ಕೊಟ್ಟಿರ್ತಾರೆ. ಇವರು ಇದು ಒಂದು ದರ್ಶನ ಕೇಸಲ್ಲಿ ಅಂತ ಅಲ್ಲ, ಪ್ರತಿಯೊಂದು ಕೇಸಲ್ಲಿ ನ್ಯಾಯ ಅವರ ಕೇಸ್ ತೊಗೊಳ್ಳಿ. ಪ್ರತಿಯೊಂದು ನ್ಯಾಯ ಅನ್ಯಾಯ ಆದರೆ ಏನು ಮಾಡಿದ್ರಿ ನೀವು? ಒಂದು 3-4 ದಿನ ಎಲ್ಲಿವರೆಗೆ ಬೇರೆ ಕೇಸಲ್ಲಿ ಆ ಜಾಗಕ್ಕೆ ಬರುವವರೆಗೂ ನಿಮ್ಮ ಹೋರಾಟ ಯಾರು? ಮಾಧ್ಯಮದವ್ರದ್ದು. ಆಮೇಲೆ ಅದೊಂದು ಬೇರೆ ಕೇಸ್ ಬಂದ ಮೇಲೆ ಅದು ಕಸದ ಬುಟ್ಟಿಗೆ, ಈಗ ಹೊಸ ಕೇಸ್ ಸ್ಟಾರ್ಟ್. ಧ್ವನಿ ಎತ್ತಿ ನೀವು. ಮಾಧ್ಯಮದವರು ನನ್ನ ಮಿತ್ರರೇ, ನಮ್ಮ ಮಾಧ್ಯಮದವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ನಾನು ಹೇಳ್ತಾ ಇದ್ದೇನೆ, ದೇಶವನ್ನು ಸುಧಾರಿಸಬೇಕಾದ್ರೆ ಮಾಧ್ಯಮದವರಿಂದಲೇ ಮಾತ್ರ ಸಾಧ್ಯ. ಮಾಧ್ಯಮದವರು ನಿಷ್ಠಾವಂತರಾಗಿ ನಿಯತ್ತಿನಿಂದ ಪ್ರತಿಯೊಂದು ತಪ್ಪು ಅದು ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ಅಥವಾ ದುಡ್ಡಿದ್ದವನೇ ಆಗಲಿ, ದುಡ್ಡಿಲ್ಲದವನೇ ಆಗಲಿ, ಒಂದು ಜಾತಿ ಯಾವುದೇ ಜಾತಿಯವನೇ ಆಗಲಿ, ಕರೆಕ್ಟ್ ನೀವೊಂದು ಅದೊಂದು ಸಬ್ಜೆಕ್ಟ್ ಎತ್ತಿ ಒಂದು ನಮ್ಮ ಎಲ್ಲ ನಾಗರಿಕರ ಒಂದು ಮುಂದೆ ತಂದಾಗ ನಾವು ಮಾಧ್ಯಮದವರಿಂದ ಎಲ್ಲನೂ ಸಾಧ್ಯತೆ. ಅದು ಆಗ್ತಾಯಿಲ್ಲ. ನೀವು ಪ್ರತಿಯೊಂದರಲ್ಲಿ ಜಾತಿಯನ್ನು ಬೆರೆಸ್ತಾ ಇದ್ದೀರಿ, ಪ್ರತಿಯೊಂದರಲ್ಲಿ ಒಂದು ರಾಜಕೀಯ ಬೆರೆಸ್ತಾ ಇದ್ದೀರಿ, ಪ್ರತಿಯೊಂದು ದುಡ್ಡಿದ್ದವನ ಪರವಾಗಿ ಮಾತನಾಡೋದು, ದುಡ್ಡಿಲ್ಲದವನ ಪರವಾಗಿ ಧ್ವನಿ ಎತ್ತುವಂಥ ಕಾರ್ಯಕ್ರಮ ನಿಮ್ಮಲ್ಲಿಲ್ಲ.
ಇವು ಎಲ್ಲವನ್ನು ಸುಧಾರಿಸಿದಾಗ ಮಾತ್ರ ನಮ್ಮ ನಾಡು ಸಂಪದ್ಭರಿತ ನಾಡಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಈ ಧ್ವನಿ ಎತ್ತಿ ನೀವು ಒಂದು ತೀರ್ಮಾನಕ್ಕೆ ಬನ್ನಿ. ಆವಾಗ ಮಾತ್ರ ನಾವು ಒಂದು ಇದು ಆಗುತ್ತೆ. ನಾವು ಟಿ ವಿ ಮಾಧ್ಯಮಗಳನ್ನು ನೋಡಿದರೆ ಮಾತ್ರ ಅಷ್ಟೇ ಇಲ್ಲ, ಒಳ್ಳೆಯ ನ್ಯೂಸ್ಗಳಿಗೆ ನೀವು ಇದು ಕೊಡಿ, ಒತ್ತಾಯ ಕೊಡಿ. ಎಷ್ಟೋ ನ್ಯೂಸ್ಗಳಿದ್ದಾವೆ ಚೆನ್ನಾಗಿ ಸಮಾಜ ಸುಧಾರಿಸುವಂಥ ನ್ಯೂಸ್ ಇದ್ದಾವೆ. ಯಾವ ನ್ಯೂಸಿಗೆ ನಾವು ಬೆಲೆ ಕೊಡ್ತಾಯಿಲ್ಲ. ಅದು ಬಿಟ್ಟು ದರ್ಶನ 24 ಗಂಟೆ ದರ್ಶನ. ಆಮೇಲೆ ಕೆಲವೊಂದು ಬೇರೆ ನ್ಯೂಸ್ ಏನು ಈಗಾದರೆ ನಾವು ಯಾವ ದಿಕ್ಕಿನಂತ ಸಾಗ್ತಾ ಇದ್ದೇವೆ ನಾವು. ನೀವು ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಈ ರೀತಿ ನಾವು ಮಾಡೋದರಿಂದ ನಾವನ್ನು ಒಂದು ಜನರಿಗೆ ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಅರ್ಥ ಮಾಡಿಕೊಂಡು ಅದನ್ನು ತಿದ್ದುವಂಥ ಕಾರ್ಯ ನಮ್ಮ ನಾಗರಿಕರಲ್ಲಿದೆ. ನಾ ಹೇಳಿದ್ನಲ್ಲ, ಸತ್ಯವಂತರು ಅಸತ್ಯವಂತರು ಅಂತೇಳಿ. ಅದರಲ್ಲಿ ಒಂದು 90% ಸತ್ಯವಂತರಿದ್ದರೂ ಸಹಿತ ಅವರೆಲ್ಲರೂ ಒಂದು ಕಿವಿ ಎನ್ನುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಮಾಧ್ಯಮಗಳು ಸುಧಾರಿಸ್ತಾರೆ, ನಮ್ಮ ರಾಜಕಾರಣಿಗಳು ಸುಧಾರಿಸ್ತಾರೆ, ಪ್ರತಿಯೊಬ್ಬರನ್ನು ನಾವು ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ಯಾಕೆ ಕಾರ್ಯಕ್ರಮ ಇಲ್ವ ಇದು ಮಾಧ್ಯಮದವರಿಗೆ? ಈಗ ನಿಟ್ ಇದೆ, NIT ನಿಟ್, ಅದರಲ್ಲಿ ಎಷ್ಟೋ ಅವಘಡ ಆಗಿದೆ. ಅದನ್ನು ಎತ್ತಿ ಹಿಡಿಯುವಂಥ, ಅದು ಸರಿಪಡಿಸುವಂಥ ಇಲ್ಲ. KPSCಯಲ್ಲಿ ಏನೇನೋ ಅವಘಡ ಆಗ್ತಾಯಿದ್ದಾವೆ, ಅದ್ರ ಬಗ್ಗೆ ದಿನ ಎತ್ತಲಿಕ್ಕೆ ಯಾರೂ ತಯಾರಿಲ್ಲ. ಒಬ್ಬ ರೈತನಿಗೆ ಎಲ್ಲೋ ಅಮಾಯಕರು ಯಾರೋ ಹೊಡಿತಾರೆ, ಯಾರೋ FIR ಆಗ್ತಾರೆ, ಯಾರ ಮೇಲೋ ಏನೇನೋ ಕೇಸ್ ಆಗ್ತಾವೆ, ಅಂಥವ್ನಿಗೆ ಎತ್ತಿ ಹಿಡಿದು ಮಾತಾಡಲಿಕ್ಕೆ ತಯಾರಿಲ್ಲ. ಮತ್ತು ಎಷ್ಟೋ ಮೇಲೆ ಒಂದು ಮೊನ್ನೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ರ್ಯಾಂಕ್ ಬರ್ತಾರೆ, ಅವ್ರಿಗೊಂದು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ ಹಾಕ್ಕೊಳ್ಳಿ. ಅಥವಾ ಫೇಲಾದಂಥ ವಿದ್ಯಾರ್ಥಿಗಳೊಂದು ಧೈರ್ಯ ತುಂಬುವಂಥ ಕಾರ್ಯಕ್ರಮ ನಿಮ್ಮಲ್ಲಿಲ್ಲ. ರ್ಯಾಂಕ್ ಬಂದ ವಿದ್ಯಾರ್ಥಿಗಳನ್ನು ಬಗ್ಗೆ ಒಂದು ಪ್ರಶಂಸೆ ಮಾಡ್ತೀರಿ ನಿಜ, ಅದೇ ರೀತಿ ಫೇಲಾದಂಥ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಅವ್ರಿಗೆ ಧೈರ್ಯ ತುಂಬುವಂಥ ಕಾರ್ಯಕ್ರಮ ಮಾಡಿಕೊಂಡು ನೋಡಿ. ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಓದಿನಲ್ಲಿ ಭವಿಷ್ಯ ಇರಲ್ಲ. ದೇವರು ಒಬ್ಬರೊಬ್ಬರಿಗೆ ಒಂದೊಂದು ಭವಿಷ್ಯ ಬೇರೆ ಕೊಟ್ಟಿದ್ದಾನೆ. ಕೆಲವೊಬ್ಬರಿಗೆ ನಟನಾ ಸಾಮರ್ಥ್ಯದಲ್ಲಿ ವಿದ್ಯೆ ಕೊಟ್ಟಿರ್ಬೋದು, ಒಬ್ಬರು ವಿದ್ಯೆಯಲ್ಲಿ ಅವ್ರ ಬಳಿ ಒಂದು ಏನಾದರೂ ಜೀವನದ ಮೇಲೆ, ಭೂಮಿಯ ಮೇಲೆ ಬಂದಂಥ ಪ್ರತಿಯೊಂದು ವ್ಯಕ್ತಿ ಯಾವುದೋ ಒಂದು ಫೀಲ್ಡಲ್ಲಿ ಮಾಸ್ಟರ್ ಇರ್ತಾರೆ. ಆದರೆ ಅವ ಇದ್ದಂಥ ಒಂದು ಸ್ಕಿಲ್ ಹೊರಗೆ ತೆಗೆಯುವಂಥ ಒಂದು ಕಾರ್ಯಕ್ರಮ ನೀವು ಹಾಕ್ಕೊಂಡ್ರೆ ಒಂದು ಫೇಲಾದಂಥ ವಿದ್ಯಾರ್ಥಿಗಳಾಗಿರಬೇಕು. ಈ ರೀತಿ ನೀವು ಕಾರ್ಯಕ್ರಮ ಹಾಕ್ಕೊಂಡ್ರೆ ಅದೊಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಭವಿಷ್ಯ, ಒಳ್ಳೆಯ ನಿದು ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ನಮ್ಮ ಮಾಧ್ಯಮಗಳು ಸುಧಾರಿಸಬೇಕು. ನಮ್ಮ ಮಾಧ್ಯಮಗಳು ಸುಧಾರಿಸಿದರೆ ಮಾತ್ರ ರಾಜಕಾರಣಿಗಳು ಸುಧಾರಿಸ್ತಾರೆ. ರಾಜಕಾರಣಿಗಳು ಸುಧಾರಿಸಿದರೆ ಮಾತ್ರ ದೇಶ ಸುಧಾರಿಸುತ್ತದೆ. ದೇಶ ಸುಧಾರಿಸಿದರೆ ನಿಮ್ಮಂಥ ನಾಗರಿಕರು ಒಂದು ನಿಶ್ಚಿಂತೆಯಿಂದ ಒಂದು ಕಾನೂನನ್ನು ಗೌರವಿಸುವಂಥ ಒಂದು ಅಂಬೇಡ್ಕರ್ ಅವರನ್ನು ಬರೆದಂಥ ಒಂದು ಸಂವಿಧಾನ ಅದೊಂದು ಸರಿಯಾದ ಕಾರ್ಯರೂಪಕ್ಕೆ ತಂದಂಗೆ ಆಗುತ್ತೆ. ಅದಕ್ಕೆ ನಾವು ಚಾಲನೆ ಕೊಟ್ಟಂಗೆ ಆಗುತ್ತದೆ. ಅದರಲ್ಲಿ ಅದಕ್ಕೊಂದು ನಾವು ಬೆಲೆ ಕೊಟ್ಟಂತೆ ಆಗುತ್ತದೆ. ಇವೆಲ್ಲವನ್ನು ಸಾಧ್ಯ ಇದ್ದದ್ದು ನಮ್ಮ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ಮತ್ತು 4ನೇ ಅಂಗವಾದಂಥ ಮಾಧ್ಯಮ ರಂಗ. ಇವೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಒಂದು ದೇಶ, ರಾಜ್ಯ ಒಂದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾವೆಲ್ಲರೂ ಒಂದಾಗೋಣ, ಈಗ ಧ್ವನಿಯನ್ನು ಎತ್ತಿಡೋಣ ಅಂತ ಹೇಳಿ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ. ನಾನು ಯಾರ ಮೇಲೂ ವೈಯಕ್ತಿಕ ಇದು ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ. ನಮಗೆ ದೇಶ ಮುಖ್ಯ, ರಾಜ್ಯ ಮುಖ್ಯ.